ಇಸ್ರೋ ಫಾರ್ಮರ್ ಡೈರೆಕ್ಟರ್ ಆಗಿರುವಂತಹ ಡಾಕ್ಟರ್ ಎಸ್.ವಿ. ಶರ್ಮಾ ಅವರು. ಶರ್ಮಾ ಸರ್ ನಮಸ್ಕಾರ. ನಾಗೇಂದ್ರ ಬಾಬು ಮಾತಾಡ್ತೀನಿ. ಬೆಳಗ್ಗೆಯಿಂದ ತುಂಬಾ ನಿಮ್ಗೆ ಪದೇ ಪದೇ ಕರೆ ಮಾಡಿ ಸ್ವಲ್ಪ ನಿಮ್ಗೆ ತೊಂದರೆ ಕೊಟ್ಟಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ ಇವತ್ತು ಅಂತ ಒಂದು ದಿನ, ಅಂತ ಒಂದು ಗಳಿಗೆ ನಿಮ್ಮ ಅನುಭವದ ಮಾತುಗಳು ನಮ್ಮ ವೀಕ್ಷಕರಿಗೆ ತುಂಬಾ ಅತ್ಯವಶ್ಯಕತೆ ಇದೆ. ಯಾಕಂದ್ರೆ ನಿಮ್ಮ ಇಂಟರ್ವ್ಯೂಗಳನ್ನ ಸಾಕಷ್ಟು ಬಾರಿ ನಾನು ಹತ್ತಿರದಿಂದ ಗಮನಿಸಿದ್ದೀನಿ. ನಿಮ್ಮ ಇಂಟರ್ವ್ಯೂಗಳನ್ನ ನಾನು ಫಾಲೋ ಕೂಡ ಮಾಡಿದ್ದೀನಿ. ಮೊದಲಿಗೆ ಏನ್ ಹೇಳೋದಕ್ಕೆ ಬಯಸ್ತೀರಿ? ಬಹಳ ಸಂತೋಷ. ಈಗ ನಮ್ಮ ಏನು ನಾವು ನಿರೀಕ್ಷಣೆ ಮಾಡ್ತಾ ಇದ್ದಿದ್ದ ಅಂತ ಕ್ಷಣ ಬರ್ತಾ ಇದೆ. ಸೇಫ್ ಆಗಿ 4 ಜನ ಆಸ್ಟ್ರೋನಾಟ್ಸ್, ಸುನೀತಾ ವಿಲಿಯಮ್ಸ್ ಮತ್ತೆ ಬಿಚ್ ಬಿಲ್ನೋರ್, ಅದ್ರ ಜೊತೆಯಲ್ಲಿ ರಷ್ಯಾದ ಆಸ್ಟ್ರೋನಾಟ್, ನಾಸಾದ ಆಸ್ಟ್ರೋನಾಟ್ 4 ಜನ ಸೇಫ್ ಆಗಿ ಫ್ಲೋರಿಡಾದಲ್ಲಿ ಇರುವಂತ ಸಮುದ್ರದಲ್ಲಿ ಬಂದು ಇಳಿಯುವಂತ ಒಂದು ಬರ್ತಾ ಇದೆ ಟೈಮ್. ಬಹಳ ಸಂತೋಷ. ಅದರಲ್ಲಿ ಲಾಸ್ಟ್ 1 ಅವರ್ ನಾವ್ ಏನ್ ಹೇಳ್ತೀವಿ, ಲಾಸ್ಟ್ 56 ನಿಮಿಷ, ಆ 56 ನಿಮಿಷ ಬಹಳ ಕ್ರಿಟಿಕಲ್ ಆಗುತ್ತೆ. ಆ 56 ನಿಮಿಷದಲ್ಲೇನೆ ಒಂದು ನೌಕೆ ನಮ್ಮ ಅಟ್ಮಾಸ್ಫಿಯರ್, ಅರ್ಥದ ಅಟ್ಮಾಸ್ಫಿಯರ್ ಎಂಟರ್ ಆಗುತ್ತೆ. ಆ ಅರ್ಥದಲ್ಲಿ ಅಟ್ಮಾಸ್ಫಿಯರ್ ಅಲ್ಲಿ ಎಂಟರ್ ಆಗ್ಬೇಕಾದ್ರೆ ಬಹಳಷ್ಟು ಫ್ರಿಕ್ಷನ್ ಇರುತ್ತೆ. ಬಹಳಷ್ಟು ಫ್ರಿಕ್ಷನ್ ಇರೋದ್ರಿಂದ ತುಂಬಾ ಹೀಟ್ ಜನರೇಟ್ ಆಗುವಂತ ಒಂದು ಸಾಧ್ಯತೆಗಳು ಇದೆ. ಆ ಹೀಟ್ ಜನರೇಟ್ ಆಗುವಂತ ಆ ಒಂದು ಹೀಟ್ ನ ತಡ್ಕೊಳ್ಳುವಂತ ಶಕ್ತಿ ಕೂಡ ಈ ನೌಕೆಗೆ ಇದೆ. ನೌಕೆಯಲ್ಲಿ ಹೀಟ್ ಶೀಲ್ಡ್ಸ್ ಅಂತ ಏನ್ ಹೇಳ್ತೀವಿ, ಆ ಹೀಟ್ ಶೀಲ್ಡ್ಸ್, ಸರ್ಕ್ಯುಲರ್ ಹೀಟ್ ಶೀಲ್ಡ್ಸ್ ವಿತ್ ಆಫ್ಸೆಟ್ ಅಂತ ಹೇಳ್ತೀವಿ. ಸರ್ಕ್ಯುಲರ್ ಹೀಟ್ ಶೀಲ್ಡ್ ವಿತ್ ಆಫ್ಸೆಟ್ ಅಂತ ಹೇಳ್ತೀವಿ. ಅದನ್ನ ಅಳವಡಿಸ್ಬಿಟ್ಟು ಎಲ್ಲ ರೀತಿಯಲ್ಲೂ ಸಿದ್ಧತೆಯಿಂದ ಆ ಒಂದು ಕ್ಯಾಪ್ಸೂಲ್ ವಾಪಸ್ ಭೂಮಿಗೆ ಬರ್ತಾ ಇದೆ. ಬಹಳ ಸಂತೋಷ. ಆದಷ್ಟು ಬೇಗ ಬಂದು ತಲುಪಿದ ಮೇಲೆ ಬೇಕಾದಂತ ಎಲ್ಲ ಸಿದ್ಧತೆಗಳು ಗ್ರೌಂಡ್ ಅಲ್ಲಿ ಡೆಫಿನೆಟ್ ಆಗಿರುತ್ತೆ. ನಾನು ಪದೇ ಪದೇ ಹೇಳಿದ ಹಾಗೆ ಲಾಸ್ಟ್ 56 ನಿಮಿಷಗಳಲ್ಲಿ ನಾವು 41 ನಿಮಿಷ ಅಂತ ನೋಡಿದ್ರೆ, 41 ನಿಮಿಷ ಮತ್ತು 15 ನಿಮಿಷ ಅಂತ ವಿಂಗಡಿಸ್ಕೊಂಡ್ರೆ, ಆ 41 ನಿಮಿಷದಲ್ಲಿ ಆ ರಾಕೆಟ್ ಅಲ್ಲಿ ಇರುವಂತಹ, ಆ ಕ್ಯಾಪ್ಸೂಲ್ ನಲ್ಲಿರುವಂತಹ 16 ಥ್ರಸ್ಟರ್ ಅಂತ ಹೇಳ್ತೀವಿ, ಥ್ರಸ್ಟ್ ಎಂಜಿನ್ ಅಂತ ಹೇಳ್ತೀವಿ. ಅದು ಬೇಕಾದಂತ XYZ ಡೈರೆಕ್ಷನ್, ಪಿಚ್, ರೋಲ್ ಅಂಡ್ ಯಾ ಅಂತ ಹೇಳ್ತೀವಿ. ಪಿಚ್, ರೋಲ್, ಯಾ ಡೈರೆಕ್ಷನ್ ಕೊಡುತ್ತೆ. ಮತ್ತೆ ಅದು ವೆಲಾಸಿಟಿನ ಕಂಟ್ರೋಲ್ ಮಾಡುವಂತ ಒಂದು ಕ್ಷಮತೆಯನ್ನ ಆ ಕ್ಯಾಪ್ಸೂಲ್ ಅಲ್ಲಿ ಇದೆ. ಆ 28,000 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಚಲಿಸ್ತಾ ಇರುವಂತಹ ಆ ಒಂದು ಕ್ಯಾಪ್ಸೂಲ್ ನ ಸುಮಾರಿಗೆ 6,000 ಚಿಲ್ಲರೆ ಕಿಲೋಮೀಟರ್, 6,100, 6,200 ಕಿಲೋಮೀಟರ್ ಪರ್ ಅವರ್ ಒಂದು ವೇಗಕ್ಕೆ ಇಳಿಸಿ ಆ 41 ನಿಮಿಷದಲ್ಲಿ ಆ ಕ್ಯಾಪ್ಸೂಲ್ 6,000 ಕಿಲೋಮೀಟರ್ ಪರ್ ಅವರ್ ವೇಗನ ತಲುಪುತ್ತೆ. ಲಾಸ್ಟ್ 15 ನಿಮಿಷ ಇನ್ನೂ ಕ್ರಿಟಿಕಲ್ ಆಗುತ್ತೆ. ಆ ಲಾಸ್ಟ್ 15 ನಿಮಿಷದಲ್ಲಿ 4 ನಿಮಿಷ ಇದೆ ಟಚ್ ಡೌನ್ಗೆ ಟೈಮಲ್ಲಿ 2 ಪ್ಯಾರಾಚೂಟ್ಗಳು ಡಿಪ್ಲಾಯ್ ಆಗುತ್ತೆ. 2 ಪ್ಯಾರಾಚೂಟ್ ಡಿಪ್ಲಾಯ್ ಆದ್ಮೇಲೆ ಆ ಗತಿ, ಆ ವೇಗ ಅಂತ ನಾವೇನ್ ಹೇಳ್ತೀವಿ, ಅದು 500 ಚಿಲ್ಲರೆ, 565, 600 ಕಿಲೋಮೀಟರ್ ಪರ್ ಅವರ್ ಇಳಿಯುತ್ತೆ. ಆ ನೆಕ್ಸ್ಟ್ 2 ನಿಮಿಷದಲ್ಲಿ, ಅಂದ್ರೆ 2 ನಿಮಿಷ ಇದೆ ಟಚ್ ಡೌನ್ಗೆ ಅನ್ನೋ ಟೈಮಲ್ಲಿ ಇನ್ನೂ 4 ಪ್ಯಾರಾಚೂಟ್ ಡಿಪ್ಲಾಯ್ ಆಗುತ್ತೆ. ಆ ಪ್ಯಾರಾಚೂಟ್ ಆ ಕ್ಯಾಪ್ಸೂಲ್ ವೇಗನ ಮತ್ತಷ್ಟು ಕಡಿಮೆ ಮಾಡುತ್ತೆ. ಮತ್ತಷ್ಟು ಕಡಿಮೆ ಮಾಡಿ ಆ ಟಚ್ ಡೌನ್ ಟೈಮಲ್ಲಿ 6 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಆ ಒಂದು ಕ್ಯಾಪ್ಸೂಲ್ ಬಂದು ಆ ಸಮುದ್ರವನ್ನ ಅಪ್ಪಳಿಸುತ್ತೆ. ಅಪ್ಪಳಿಸಿದ ತಕ್ಷಣವೇ 35 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಅಲ್ಲಿ ಶಿಪ್ ಆಂಕರ್ ಆಗಿದೆ. ಆ ಶಿಪ್ ಶಿಪ್ ಆ ಒಂದು ಕ್ಯಾಪ್ಸೂಲ್ ನ ರಿಕವರ್ ಮಾಡುತ್ತೆ. ರಿಕವರಿ ಎಕ್ಸ್ಪೆರಿಮೆಂಟ್ ಅಂತ ನಾವು ಹೇಳ್ತೀವಿ. ರಿಕವರಿ ಮಾಡುತ್ತೆ. ಆ ರಿಕವರ್ ಮಾಡಿದ್ದ ಆ ಒಂದು ಕ್ಯಾಪ್ಸೂಲ್ ನ ಶಿಪ್ ಮೇಲ್ಗಡೆ ತಗೊಂಡೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡಕ್ಕಾಗುತ್ತೆ. ಇದೆಲ್ಲ ಬಂದ್ಬಿಟ್ಟು 30 to 45 ಮಿನಿಟ್ಸ್ ಅಂತ ನಾವು ಹೇಳ್ತೀವಿ. 30 ರಿಂದ 45 ನಿಮಿಷದ ಒಳಗಡೆ ಆ ಒಂದು ಕ್ಯಾಪ್ಸೂಲ್ ಅನ್ನ ಶಿಪ್ ಗೆ ಟ್ರಾನ್ಸ್ಫರ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ಅಲ್ಲಿ ಅಳವಡಿಸಲಾಗಿದೆ. 2 ಶಿಪ್ ಅಲ್ಲಿ ಆಂಕರ್ ಆಗಿದೆ. ಒಂದು ಶಿಪ್ ಇಮಿಡಿಯೇಟ್ ಆಕ್ಷನ್ ಮಾಡುತ್ತೆ, ಇನ್ನೊಂದು ಶಿಪ್ ಸ್ಟ್ಯಾಂಡ್ ಬೈ ಅಲ್ಲಿ ಇರುತ್ತೆ. ಹೀಗೆ ಅದರಲ್ಲಿರುವಂತ ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ಸ್ ಏನಿದೆ, ರಡಾರ್ಸ್ ಏನಿದೆ, ಅದರಲ್ಲಿರುವಂತ ಎಲ್ಲ ಇನ್ಸ್ಟ್ರುಮೆಂಟೇಶನ್ ಏನಿದೆ, ಅದು ಕಂಟಿನ್ಯೂಸ್ ಆಗಿ ಈ ಕ್ಯಾಪ್ಸೂಲ್ ನ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಮತ್ತೆ ಆ ರಿಕವರ್ ಆಗಿದ್ದು ಆ ಕ್ಯಾಪ್ಸೂಲ್ ನ ಓಪನ್ ಮಾಡುವಂತ ಮತ್ತೆ ಇನ್ಸ್ಪೆಕ್ಷನ್ ಮಾಡ್ಬೇಕಾಗತ್ತೆ. ಅದೇನ್ ಸರಿ ಇದೆಯಾ, ಯಾವ ರೀತಿಯಾಗಿ ಏನಾದ್ರು ಡ್ಯಾಮೇಜ್ ಏನಾದ್ರು ಕಾಣ್ತಾ ಇದೆಯಾ, ಮತ್ತೆ ಇಂಟ್ರಾಕ್ಷನ್ ಮಾಡ್ಬೇಕಾಗುತ್ತೆ, ಆಸ್ಟ್ರೋನಾಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ಬೇಕಾಗುತ್ತೆ. ಇಂಟ್ರಾಕ್ಷನ್ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಮೋರ್ಸೋ ಅದನ್ನ ಓಪನ್ ಮಾಡಕ್ಕೆ ಮೊದಲು ಎಲ್ಲ ರೀತಿಯಲ್ಲಿ ಒಳಗಡೆನು ಸೇಫ್ ಆಗಿದೆಯಾ, ಏನು ಡ್ಯಾಮೇಜ್ ಇಲ್ವಾ, ಮತ್ತೆ
ಹೊರಗಡೆ ಕೂಡ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಆ ಶಿಪ್ ಅಲ್ಲಿ ಈ ಒಂದು ಕ್ಯಾಪ್ಸೂಲ್ ನ ಓಪನ್ ಮಾಡುವಂತ ಒಂದು ವ್ಯವಸ್ಥೆ ನಡೆಯುತ್ತೆ. ಹ್ಯಾಚೆಟ್ ಓಪನ್ ಮಾಡಿದ್ಮೇಲೆ 4 ಜನ ಏನು ಅದರಲ್ಲಿ ಆಸ್ಟ್ರೋನಾಟ್ಸ್ ಇದ್ದಾರೆ ಅವ್ರನ್ನ ಸೇಫ್ ಆಗಿ ಹೊರಗಡೆ ತೆಗಿಬೇಕಾಗುತ್ತೆ. ಆ ಏನು 90 ಏನು ಇವರು 9 ತಿಂಗಳು ಅಂದ್ರೆ ಸುಮಾರಿಗೆ 326 ದಿನಗಳು ಅಲ್ಲಿದ್ಬಿಟ್ಟು ವಾಪಸ್ ಬರ್ತಾ ಇರೋದು ಬಹಳಷ್ಟು ಒಂದು ಕುತೂಹಲಕಾರಿಯಾದಂತ ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡಿದೆ. ಮತ್ತೆ ಬಹಳಷ್ಟು ಪ್ರಾರ್ಥನೆಗಳು ಕೂಡ ಇದೆ, ನಾವು ನೋಡ್ತಾ ಇದೀವಿ ಎಲ್ಲ ಕಡೆನೂ ಬಹಳಷ್ಟು ಪ್ರಾರ್ಥನೆ ಇದೆ. 140 ಕೋಟಿ ಜನಗಳ ಪ್ರಾರ್ಥನೆ ಪ್ಲಸ್ ವರ್ಲ್ಡ್ ಅಲ್ಲಿ ಎದುರು ನೋಡ್ತಾ ಇರುವಂತ ಒಂದು ಕ್ಷಣ ಈ ಬರ್ತಾ ಇರೋದ್ರಿಂದ ಆ ಆಸ್ಟ್ರೋನಾಟ್ಸ್ ನ ಸೇಫ್ ಆಗಿ ಹೊರಗಡೆ ಕರ್ಕೊಂಡು ಬರ್ಬೇಕಾಗುತ್ತೆ. ಅವರಿಗೆ ಸಂಪೂರ್ಣವಾಗಿ ಶಕ್ತಿ ಇರಲ್ಲ, ಶಕ್ತಿ ಸ್ವಲ್ಪ ಗುಂದಿರುತ್ತಾರೆ, ಯಾಕಂದ್ರೆ 17-18 ಗಂಟೆಗಳ ಜರ್ನಿ ಆಗಿರುತ್ತೆ. ಮತ್ತೆ ಸ್ಪೇಸ್ ಎನ್ವೈರನ್ಮೆಂಟ್ ಇಂದ ಅರ್ತ್ ಎನ್ವೈರನ್ಮೆಂಟ್ ಗೆ ಎಂಟರ್ ಆಗ್ಬೇಕಾದ್ರೆ ಆ ಒಂದು ಏನು ಎನ್ವೈರನ್ಮೆಂಟಲ್ ಡಿಫರೆನ್ಸ್ ಇದೆ ಅದಕ್ಕೆ ಮೆಂಟಲಿ, ಫಿಸಿಕಲಿ, ಸೈಕಾಲಜಿಕಲಿ ಎಫೆಕ್ಟ್ ಆಗುತ್ತೆ. ಅದರಿಂದ ಅವರನ್ನ ಬಹಳ ಸೇಫ್ ಆಗಿ ಒಂದು ಮಗುವನ್ನ ಯಾವ ರೀತಿಯಾಗಿ ನಾವು ಟ್ರೀಟ್ ಮಾಡ್ತೀವೋ ಆ ರೀತಿಯಾಗಿ ಅವ್ರನ್ನ ಕ್ಯಾಪ್ಸೂಲ್ ಹೊರಗಡೆ ತೆಗಿಬೇಕಾಗುತ್ತೆ. ತೆಗೆದ್ಬಿಟ್ಟು ಅವ್ರಿಗೆ ಬೇಕಾದಂತ ಫಸ್ಟ್ ಏಡ್ ಅಂತ ಏನ್ ಹೇಳ್ತೀವಿ ಆ ಫಸ್ಟ್ ಏಡ್ ಎಲ್ಲ ನಾವು ನಡೆಯುತ್ತೆ, ಫಸ್ಟ್ ಚೆಕ್ಅಪ್ ನಡೆಯುತ್ತೆ, ಫಸ್ಟ್ ಏಡ್ ನಡೆಯುತ್ತೆ, ಮತ್ತೆ ಬೇಕಾದಂತ ಸಪ್ಲಿಮೆಂಟ್ಸ್ ಎಲ್ಲ ಅವ್ರಿಗೆ ಕೊಡುವಂತ ಒಂದು ವ್ಯವಸ್ಥೆ ಆಗುತ್ತೆ. ಆದ್ಮೇಲೆ ಅವ್ರನ್ನ 4 ಜನ ಕೂಡ ಅವ್ರಿಗೆ ಹೂಸ್ಟನ್ ಇರುವಂತಹ ಸ್ಪೇಸ್ ಹಾಸ್ಪಿಟಲ್ ಅಲ್ಲಿ ಏನಿದೆ ಅಲ್ಲಿ ಶಿಫ್ಟ್ ಮಾಡ್ಬೇಕಾಗುತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ಅವ್ರಿಗೆ ರಿಹಬಿಲಿಟೇಷನ್ ಪ್ರೋಗ್ರಾಮ್ ಇದೆ. ಇದೇನು ಹೊಸದಾದಂತ ಒಂದು ರಿಹಬಿಲಿಟೇಷನ್ ಪ್ರೋಗ್ರಾಮ್ ಏನಲ್ಲ. ಅಲ್ಲಿ ಸ್ಪೇಸ್ ಗೆ ಹೋಗಿ ಬಂದವರು, ISS ಗೆ ಹೋಗಿ ಬಂದವರು ಎಲ್ಲ ಪೇಷಂಟ್ಸ್, ಎಲ್ಲ ಆಸ್ಟ್ರೋನಾಟ್ಸ್ ಅನ್ನ ಅಲ್ಲಿ ಪೇಷಂಟ್ ಆಗಿ ಟ್ರೀಟ್ ಮಾಡಿ ಅವ್ರಿಗೆ ರಿಹಬಿಲಿಟೇಷನ್ ಮಾಡುವಂತ ಎಕ್ಸ್ಪರ್ಟೈಸ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಅಲ್ಲಿ ಬೇಕಾದಂತ ಡಾಕ್ಟರ್ಗಳು, ಅಲ್ಲಿ ಬೇಕಾದಂತ ಸ್ಪೋರ್ಟ್ಸ್ ಸ್ಪೆಷಲಿಸ್ಟ್, ಎಲ್ಲ ತರದ ಒಂದು ಸ್ಪೆಷಲಿಸ್ಟ್ ಇರೋದ್ರಿಂದ ಅವರಿಗೆ ಸಾಕಷ್ಟು ಅವರಿಗೆ ಎಕ್ಸರ್ಸೈಸ್ ಆಗ್ಲಿ, ಫಿಸಿಕಲ್ ಎಕ್ಸರ್ಸೈಸ್, ಮೆಂಟಲ್ ಎಕ್ಸರ್ಸೈಸ್, ಸೈಕಲಾಜಿಕಲ್ ಎಕ್ಸರ್ಸೈಸ್ ಎಲ್ಲ ತರದಲ್ಲೂ ಅವರಿಗೆ ಒಂದು ಟ್ರೀಟ್ಮೆಂಟ್ ಅಂತಾನೆ ಹೇಳ್ಬೇಕಾಗುತ್ತೆ, ಟ್ರೀಟ್ಮೆಂಟ್ ಅನ್ನು ಕೊಡ್ಬೇಕಾಗುತ್ತೆ. 45 ದಿನದ ರಿಹಬಿಲಿಟೇಷನ್ ಅಂತ ಹೇಳ್ತಾರೆ, ಆದ್ರೆ 45 ದಿನದಲ್ಲಿ ಆಗುವಂತ ಒಂದು ಕೆಲಸ ಆಗಲ್ಲ ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ಇನ್ನು ಹೆಚ್ಚು ದಿನಗಳು ಬೇಕಾಗುತ್ತೆ. ನಾರ್ಮಲ್ ಆಗಿ ಇದಕ್ಕೆ 3 ತಿಂಗಳಿಂದ 6 ತಿಂಗಳವರೆಗೂ ತಗೊಳ್ಳುವಂತ ಒಂದು ಸನ್ನಿವೇಶ ನಾವು ನೋಡಿದೀವಿ. ಅದೇ ರೀತಿಯಾಗಿ ಇವರು ಇದ್ದಿದ್ದು 9 ತಿಂಗಳಿಗಿಂತ ಮೇಲೆ, ಮತ್ತೆ ಇವರಿಗೆ ಏಜ್ ಕೂಡ ಫ್ಯಾಕ್ಟರ್ ಇದೆ, ಪ್ಲಸ್ ಅಲ್ಲಿ ಇರುವಂತ ರೇಡಿಯೇಷನ್ ಯಾವ ರೀತಿಯಾಗಿ ಎಫೆಕ್ಟ್ ಆಗಿರುತ್ತೆ ಅದ್ರ ಮೇಲೆ ಇವ್ರನ್ನ ಅಲ್ಲಿ ರಿಹಬಿಲಿಟೇಷನ್ ಪ್ರೋಗ್ರಾಮ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಅವ್ರನ್ನ ಹೊರಗಡೆ ತರಬೇಕಾಗುತ್ತೆ. ತರ್ತಾರೆ, ಮತ್ತೆ ತರುವಂತ ಎಲ್ಲ ಪಾಸಿಬಿಲಿಟೀಸ್ ಇದೆ. ಮತ್ತೆ ಆ ನಂಬಿಕೆ ಕೂಡ ಬಹಳಷ್ಟು ಸ್ಟ್ರಾಂಗ್ ಆಗಿ ಎಲ್ಲ ಜನಗಳಲ್ಲಿದೆ. ಆದಷ್ಟು ಬೇಗ ಇದು ನಡೆಯಲಿ ಅಂತ ಒಂದು ಪ್ರಾರ್ಥನೆ ನಮ್ಮಲ್ಲಿ ಕೂಡ ಇದೆ. ಸಕ್ಸಸ್ ರೇಟ್ ತುಂಬಾನೇ ಇದೆ, ಯಾವುದೇ ಕಾರಣಕ್ಕೂ ಕೂಡ ಫೇಲ್ಯೂರ್ ಆಗೋದೇ ಇಲ್ಲ ಅನ್ನೋ ಕಾನ್ಫಿಡೆಂಟ್ ನಲ್ಲಿ ಇವತ್ತು ಇಡೀ ಜಗತ್ತು ಕಣ್ತೆರೆದು ನೋಡ್ತಾ ಇದೆ, ಕಾಯ್ತಾ ಇದ್ದಾರೆ. ಹೇಗ್ ಲ್ಯಾಂಡ್ ಆಗುತ್ತೆ, ಯಾವ ರೀತಿಯಾಗಿ ಅವರನ್ನ ಹೊರಗಡೆ ಕರ್ಕೊಂಡ್ ಬರ್ತಾರೆ, ಇದಕ್ಕೋಸ್ಕರ ಕಾಯ್ತಿರೋದು. ಸೊ ಇವತ್ತಿನ ಈ ಒಂದು ಲ್ಯಾಂಡ್ಗೆ 1-2 ದಿನದ ಪರಿಶ್ರಮ ಇಲ್ಲ, 5-6 ಬಾರಿ ಪ್ರಯತ್ನ ಆಗಿದೆ, ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ ಕೆಲವೊಂದಷ್ಟು ತಾಂತ್ರಿಕ ದೋಷಗಳಿಂದಾಗಿ. ಇವತ್ತಿನ ಈ ದಿನಕ್ಕೋಸ್ಕರ ಪರಿಶ್ರಮ, ಅದರ ಹಿಂದಿರುವಂತ ಪರಿಶ್ರಮ ಯಾವ ಹಂತದಲ್ಲಿತ್ತು, ಎಷ್ಟು ಮಟ್ಟದಲ್ಲಿತ್ತು, ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ಸರ್ ಪ್ಲೀಸ್? ಡೆಫಿನೆಟ್ ಆಗಿ ನೋಡಿ, ನಿನ್ನೆ ಅಂದ್ರೆ 24 ಗಂಟೆಗಳ ಮೊದಲು ನಾವು ನೋಡಿದ್ರೆ T-6 ಅವರ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಅಲ್ಲಿ ಯಾವಾಗ ಅಂದ್ರೆ ಈ ಕ್ಯಾಪ್ಸೂಲ್ ISS ಇಂದ ಸೆಪರೇಟ್ ಆಗುತ್ತೋ ಅಲ್ಲಿಂದ 6 ಗಂಟೆ ಮೊದಲು ಕಂಪ್ಲೀಟ್ ಆಗಿ ಅಲ್ಲಿ ISS ಮತ್ತೆ ಕ್ಯಾಪ್ಸೂಲ್ ಅಲ್ಲಿ ಕೂಡ ಕಂಪ್ಲೀಟ್ ಆಗಿ ಎಲ್ಲ ತರದ ಸಿದ್ಧತೆಯನ್ನ ಚೆಕ್ ಮಾಡುವಂತ ಒಂದು ಕೆಲಸ ನಡೆಯುತ್ತೆ. ಮತ್ತೆ ಅದೇ ರೀತಿಯಾಗಿ